ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಜಲಕ್ಷಾಮ ಬಂದುದಿದೆ. ಈ ಪರಿಣಾಮ ಈಗ ಹಲವು ಕಡೆಗಳಲ್ಲಿ ಜನ ತೀವ್ರವಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹನಿ ಹನಿ ನೀರಿಗೂ ಕೂಡ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೀಕ್ ಆಗುವ ನೀರಿಗೂ ಕೂಡ ಬಿಂದಿಗೆ ಇಟ್ಟಿದ್ದಾರೆ ಜನ. ಹಲವು ಏರಿಯಾಗಳಲ್ಲಿ ಇದೇ ಸಮಸ್ಯೆ ಕಾಣಿಸ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ಎದುರಾಗಿದೆ. ಹನಿ ಹನಿ ನೀರಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರು ಹಿಂದೆಂದೂ ಕಾಣದ ಭೀಕರ ಪರಿಸ್ಥಿತಿ ಉದ್ಭವಿಸಿದೆಯೇನೋ ಅನ್ನೋ ಪರಿಸ್ಥಿತಿ ಈಗ ಬಂದಿದೆ. ಆದರೆ ಉಪಮುಖ್ಯಮಂತ್ರಿ ಮಾತ್ರ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಇಲ್ಲ ಅಂತ ಹೇಳಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗರು ಮಾತ್ರ ನೀರಿನ ಹಾಹಾಕಾರ ನಾವು ತೋರಿಸ್ತೀವಿ, ನಮ್ಮ ಏರಿಯಾಗೆ ಬನ್ನಿ ಅಂತ ಡಿಸಿಎಂ ಅವರಿಗೆ ಓಪನ್ ಚಾಲೆಂಜ್ ಅನ್ನ ಹಾಕ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಬಹುತೇಕ ಏರಿಯಾದ ನೀರಿನ ಹಾಹಾಕಾರದ ಅತಿ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ನೀರಿಗೆ ಹಾಹಾಕಾರ ಇಲ್ಲ, ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿ. ಆದರೆ ಜನ ಹೇಳ್ತಾ ಇದ್ದಾರೆ, ಬನ್ನಿ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಾವು ತೋರಿಸ್ತೀವಿ ನೀರಿಗೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ. ಕೆಲವರಿಗೆ 4 ದಿನ, 5 ದಿನ, 6 ದಿನ, ಇನ್ನು ಕೆಲವರು ಪಕ್ಕದ ಏರಿಯಾಗ ಹೋಗಿ ನೀರನ್ನು ತುಂಬಿಕೊಂಡು ಬರುವಂತ ಪರಿಸ್ಥಿತಿ. ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಕಥೆ ಇದೆ. ಹಾಗಿದ್ದಾಗ ರಿಯಾಲಿಟಿ ಚೆಕ್ ಅನ್ನ ನಿಮಗೆ ಮೊದಲನೇದಾಗಿ ತೋರಿಸ್ತಾ ಇದೀವಿ ಪಬ್ಲಿಕ್ ಟಿವಿ. ಯಾವ ಏರಿಯಾದಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ನೋಡಿ ಏನಿದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಹೊಸಹಳ್ಳಿ, 6ನೇ ಮುಖ್ಯ ರಸ್ತೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡಲಾರಂಭಿಸಿದೆ. ಆದ್ರೆ ಡಿಸಿಎಂ ಸಾಹೇಬ್ರು ಮಾತ್ರ ನೀರಿಗೆ ಹಾಹಾಕಾರ ಇಲ್ಲ ಅನ್ನುವಂತಹ ಡೈಲಾಗ್ ಅನ್ನ ಹೊಡಿತಾರೆ. ಹಾಗಿದ್ರೆ ಜನರಿಗೆ ನೀರಿನ ಸಮಸ್ಯೆ ಎಷ್ಟು ಮಟ್ಟಿಗೆ ತಡ್ತಾ ಇದೆ, ನೀರು ಸಿಗ್ತಾ ಇದೆಯಾ ಇಲ್ವಾ, ಖುದ್ದು ಜನರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಳ್ಳಿಯ 6th ಕ್ರಾಸ್ ಅಲ್ಲಿ ಇದ್ದೀನಿ. ಜನ ಇದ್ದಾರೆ. ಸರ್, ನೀರಿಗಾಗಿ ಹಾಹಾಕಾರ ಇಲ್ಲ ಬೆಂಗಳೂರಲ್ಲಿ ಅಂತ ಡಿಸಿಎಂ ಹೇಳ್ತಾರೆ. ಸುಳ್ಳು ಅವ್ರು ಹೇಳ್ತಾ ಇರೋದು. ಇಲ್ಲಿ ಭಯಂಕರ ನೀರಿಗೆ ಹಾಹಾಕಾರ ಇದೆ. ಸಿದ್ದರಾಮಯ್ಯನವರು ಪಂಚಯೋಜನೆ, ಡಿ.ಕೆ. ಶಿವಕುಮಾರ್ ಪಂಚಯೋಜನೆ ಅಂತ ಕೊಡ್ತಾರೆ. ನಮ್ಗೆ ಯಾವ ಯೋಜನೆ ಬೇಡ, ಹೆಂಗಸುಗಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟರು ಸಾಕಾಗಿದೆ. ಎಲ್ಲರ ಮನೆಯೂ ನೀರುಗಳು ಸಂಪುಗಳೆಲ್ಲ ಬತ್ಕೊಂಡು ಹೋಗ್ಯವೆ, ಬೋರ್ ಬತ್ಕೊಂಡು ಹೋಗಿದೆ. ಕಾವೇರಿ ವಾಟ್ರನ್ನ 2 ದಿನಕ್ಕೊಂದ್ಸತಿ ಅರ್ಧ ಗಂಟೆ ನೀರು ಬರಲ್ಲ. ಕೇಳಿರಿ ಬಿಟ್ಟಿದ್ದೀವಿ ಹೋಗಿ ಅಂತಾರೆ, ಬಂದ್ ಮಾಡ್ತಾರೆ. ಯಾವುದಕ್ಕೂ ನಮ್ಮ ಕಷ್ಟ ಸುಖಗಳನ್ನಾಗ ಯಾರೂ ವಿಚಾರಿಸರೇ ಇಲ್ಲ. ಆಗಿದೆ ಹೇಳಕ್ಕೆ ಆಗದೇ ಇಲ್ಲ. ನಮಗೆ ನೀರಿನ ಸಮಸ್ಯೆ ಆಗಿ ಇಲ್ಲಿ ನೀರು ನಮ್ಗೆ ಇಲ್ದಲೇ ಕಡೆಗೆ ಅಮ್ಮಾಶ್ರಮ ಹತ್ರ ನಮ್ಮ ಮಗಳು ಮನೆಗೆ ಹೋಗಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ಹೋಗಿ 1 ವಾರ ಅಲ್ಲಿ ಕಾಲ ಹಾಕಿಬಿಟ್ಟು ನೆನ್ನೆ ಬಂದು ಟ್ಯಾಂಕರ್ ನೀರು ಹಾಕ್ತಿದ್ದೀನಿ. ಈ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಅನ್ನೋ ಅರ್ಥದಲ್ಲಿ ಡಿಸಿಎಂ ಅವರು ಮಾತಾಡ್ತಾರೆ. ಯಾಕಿಲ್ಲ ಸರ್, ಬೇಕಾದಷ್ಟಿದೆ. ಅವ್ರು ಹೇಳ್ತಾರೆ ಎಲ್ಲ ಕಡೆ ಒಂದೊಂದು ಕಡೆ ತುಂಬ ಬರುತ್ತೆ ನೀರು, ಅದೇ ಒಂದೊಂದು ಕಡೆ ಬರೋದಿಲ್ಲ. ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ. ಬೇಕಾದ ಕಡೆ ಬಿಡ್ತಾರೆ ನೀರು. ಒಂಥರ ಮರಳ್ದಂದೆ ಥರ ನೀರು ದಂಧೆ ಆಗ್ಬಿಟ್ಟಿದೆ ಇವಾಗ. ನಮಗೆ ಯಾವ ಬಗ್ಗೆನೂ ಬೇಡ ಅವ್ರದ್ದು. ನಮಗೆ ಕುಡಿಯೋಕೆ ನೀರು ಕೊಟ್ಟರೆ ಅಷ್ಟೇ ಸಾಕು ನಮಗೆ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರೆ ನೀರಿನ ಸಮಸ್ಯೆನೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಅವ್ರಿಗೆ ಬಂದು ನೋಡೋಕ್ಕೆ ಹೇಳಿ ಏನು ತೊಂದರೆ ಪಡ್ತಾ ಇದ್ದಾರೆ ಅಂತ. ಸಂಪುಗಳು ಮೇಲ್ ಟ್ಯಾಂಕ್ಗಳು ಎಷ್ಟು ಒಣಗಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೂ. ಸುಮ್ಮನೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ. ಅದೇ ಅವ್ರಿಗೆ ಮಾತ್ರ ಇಲ್ಲ ಅನ್ಸುತ್ತೆ ಸರ್. ಅದು ಹೇಳ್ತಾ ಇದ್ದಾರೆ, ಅವ್ರಿಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಮಗೆ ಸಮಸ್ಯೆ ಇರೋದು ಈಗ ನಮಗೆ ಗೊತ್ತಾಗ್ತೈತೆ. ಬರ್ರಿ ನಾವು ತೋಡಿಸ್ತೀವಿ, ಮೇಲ್ಗಡೆ ಟ್ಯಾಂಕ್ಸ್ ತೋಡಿಸ್ತೀವಿ, ನೀರೈತೆ ಇಲ್ವಾ ಅಂತ. ಯಾಕೆ ನೀರಿದ್ರೆ ಯಾರನ್ನ ಸುಳ್ಳು ಹೇಳ್ತಾರಾ? ಪರಿಸ್ಥಿತಿ ತುಂಬಾ ಗಂಭೀರ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಒಂದು ರೀತಿಯ ನಿರ್ಲಕ್ಷ್ಯದ ಹೇಳಿಕೆಯನ್ನ ಕೊಡ್ತಾರೆ. ಸೊ ನಿಮ್ಗೆ ಯಾವ ತರ ನೀರಿನ ಸಮಸ್ಯೆ ಇದೆ? ನಮ್ಮಲ್ಲಿ ನೀರೇ ಬಂದಿಲ್ಲ ಸರ್. 2 ಅವರ್ ಅರ್ಧ ಗಂಟೆ ನೀರು ಬಂದು ಸಣ್ಣಗೆ ಬಂದು 1-2 ಬಕೆಟ್ ಬರುತ್ತೆ ಅನ್ಸುತ್ತೆ ಅಷ್ಟೇ, ಬಂದು ನಿಂತೇ ಹೋಗುತ್ತೆ. ನಾವು ಹೋಗಿ ವಾಟರ್ ಟ್ಯಾಂಕ್ ಕೊಡ್ಸ್ಕೊಂಡ ಏನೋ ಆಗಿದೆ ಏನೋ ಅಂತ ಅನ್ಕೊಂಡ್ರೆ ಅವರು ವಾಪಸ್ ನಮ್ಗೆ ಬಂದು ನೀರು ಹಾಕೋದು ಇಲ್ಲ. ನಮ್ಮ ಮನೆ ಮುಂದೆ ಬೋರ್ ಹಾಕ್ಬಿಟ್ಟು ಹಳ್ಳ ಮಾಡ್ಬಿಟ್ಟು ಹೊಟ್ಟೋಗಿದ್ದಾರೆ. ಮಾಡಿ 4 ತಿಂಗಳಾಯ್ತು, ಬೋರು ರಿಪೇರಿ ಮಾಡ್ತಿಲ್ಲ, ಅದನ್ನ ಸರಿನೂ ಮಾಡ್ಕೊಡ್ತಿಲ್ಲ ನಮಗೆ. ಸದ್ಯ ವಿಜಯನಗರದ ಕ್ಷೇತ್ರದಲ್ಲಿ ಸುಮಾರು ಭಾಗಗಳಲ್ಲಿ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹೆಗಡೆ ನಗರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಕರೆಕ್ಟಾ? ನೀರು ಎಲ್ಲವೂ ಕೂಡ ಸರಿಯಾಗಿದೆಯಾ? ನೋಡಿ ಒಂದ್ಸಲ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಹೆಗಡೆ ನಗರ. ನೀರಿನ ಅಭಾವ ಯಾವ ಮಟ್ಟಕ್ಕಾಗಿದೆ ಅನ್ನೋದಕ್ಕೆ ನಾನು ಹಿಂದೆ ಒಂದು ವಾಟರ್ ಟ್ಯಾಂಕರ್ ಸಾಕ್ಷಿ ನೋಡ್ತಿದ್ದೀರಾ. ಒಂದು ಖಾಸಗಿ ಟ್ಯಾಂಕರ್ನಲ್ಲಿ ಮನೆಯವ್ರು ನೀರು ಹೊಡ್ಸ್ಕೊತಿದ್ದಾರೆ. ಈಗ ಜಸ್ಟ್ ಹೊಡ್ಸ್ಕೊಂಡು ನೀರು ತುಂಬಿಸ್ಕೊಂಡು ಈಗ ಟ್ಯಾಂಕರ್ ಮೂವ್ ಆಗ್ತಿದೆ. ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಅಂದರೆ ನೀರಿಲ್ಲದೆ ಟ್ಯಾಂಕರ್ಗಳ ಮೂಲಕ, ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರು ತರಿಸ್ಕೊತಿದ್ದಾರೆ. ಅನಿವಾರ್ಯ ನಿರ್ಮಾಣ ಆಗಿದೆ. ದುಡ್ಡಿರೋರು 1000 ರೂಪಾಯಿನೋ 2000 ರೂಪಾಯಿ ಎಷ್ಟು ಹೇಳ್ತಾರೆ. ಬಟ್ ಸರ್ಕಾರ ಅದಕ್ಕೆ ದರ ನಿಗದಿ ಮಾಡಿದೆ. ಇನ್ನು ಮನೆಯವರು ಇದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ ನೀರಿನ ಸಮಸ್ಯೆ ಸಮಸ್ಯೆ ಆಗ್ತಿದೆ ಅಂತ.
ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ನೀರಿಗೆ ಇಲ್ಲಿ? ನೀರಿಗೆ ತುಂಬಾನೇ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಒಂದೊಂದಿನ ನೀರು ಕಾಲ್ ಮಾಡಿದ್ರೆ ನೀರು ಅವ್ರು ಬರಲ್ಲ, 4 ದಿನ ಆಗುತ್ತೆ ಅವ್ರು ಬರಕ್ಕೆ. ಟ್ಯಾಂಕರು ಗೌರ್ಮೆಂಟಿನ ನೀರು ಇಲ್ಲಿವರೆಗೂ ಬರೋ ನೀರು ನಮ್ಗೆ ಸಿಗೋದೇ ಇಲ್ಲ, ನಮ್ಮ ಕಡೆ ಬರಲ್ಲ, ನಮ್ಮ ಮನೆ ಹತ್ರ ಬಂದು ನಿಲ್ಸೋದೇ ಇಲ್ಲ. ನೀರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. DCM ಹೇಳ್ತಿದ್ರು ನೀರು ಸಮಸ್ಯೆ ಎಲ್ಲೂ ಆಗ್ತಿಲ್ಲ, ನಾವು ಸರಬರಾಜು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು. ಇಲ್ಲ ಮಾಡ್ತಾ ಇಲ್ಲ ಸರ್. ಯಾವುದು ಆ ಲೈನಲ್ಲೆಲ್ಲ ಬಿಡ್ತಾರೆ, ವಾರಕ್ಕೆ ಒಂದ್ಸತಿ ಆದ್ರೂ ಬರ್ತಾ ಇದೆ ಗಾಡಿ. ನಮ್ಮ ಲೈನಲ್ಲಿ ಅಂತ ಬರ್ತಾನೆ ಇಲ್ಲ. 3 ತಿಂಗಳು ಆಗ್ಬಿಡ್ತು, ನಾವು ಹಿಡ್ದಿಲ್ಲ ಸರ್. ಒಂದೇ ಒಂದು ಸತಿ ಮಾತ್ರ ಹಿಡ್ದಿದ್ವಿ ನಾವು. ನೀವೇನು ಹೇಳ್ತೀರಮ್ಮ? ನೀರಿಂದು ಅದು ಪ್ರಾಬ್ಲಮ್ದು ನೀವು ಸಾಲ್ವ್ ಮಾಡಬೇಕು. ನೀರಿಂದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿಂದೆಲ್ಲ ಹೆಗಡೆ ನಗರ ಕಡೆ ಪೂರ್ತಿನೂ ನೀರಿಂದು ಪ್ರಾಬ್ಲಮ್ ಆಗ್ತಾ ಇದೆ. ತಿಂಗಳಿಗೆ ಒಂದ್ಸರಿ ಬರೋದೇ ತುಂಬ ಕಷ್ಟ ಆಗ್ತಾ ಇದೆ ಸರ್. ಏನು ಮಾಡ್ಕೋತೀರಮ್ಮ? ಈಗ ಒಂದು ಟ್ಯಾಂಕರ್ ತರಿಸ್ಕೊಂಡ್ರೆ ಟ್ಯಾಂಕರ್ಗೆ ಎಷ್ಟೋ ಕೇಳ್ತಾರೆ. ಬೇರೆ ಟ್ಯಾಂಕರ್ ಅವರು 700 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಕೂಡ ಆಗುತ್ತೆ. ಅವ್ರು ಬರೋಕ್ಕೆ 4-5 ದಿನ ಆಗ್ತಾ ಇದೆ. ಆವಾಗ ಅಂತ ನಮ್ಮದು ನೀರಿಂದು ತುಂಬ ಪ್ರಾಬ್ಲಮ್. ಕುಡಿಯೋ ನೀರನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬ್ಯಾಟ್ರಾಯನ್ಪುರ ಏರಿಯಾದಲ್ಲಿ ಹೇಗಿದೆ, ಜನ ಏನಂತಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಜಲಕ್ಷಾಮ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದಕ್ಕೆ ನನ್ನ ಮುಂದೆ ಇರುವಂಥ ಒಂದು ಬೋರ್ವೆಲ್ ಸ್ಪಷ್ಟ ಉದಾಹರಣೆ. ಯಾಕೆ ಅಂತ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹನಿ ಹನಿ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ತಾನೆ ಇದ್ದೀವಿ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಇದು. ಇಲ್ಲೊಂದು ಬೋರ್ವೆಲ್ ಇದೆ. ಈ ಬೋರ್ವೆಲಲ್ಲಿ ನೀರು ಫ್ಲೋ ಆಗೋ ಟೈಮಲ್ಲಿ ಈಚೆ ಲೀಕ್ ಆಗುವಂಥ ನೀರನ್ನೂ ಸಹ ಜನ ಹಿಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದರೆ ಅದನ್ನು ತುಂಬೋದಕ್ಕೆ 2 ಬಿನಿಗೆ ತಂದಿಟ್ಟಿದ್ದಾರೆ. 1 ಬಿನಿಗೆ ತುಂಬೋದಕ್ಕೆ ಆಲ್ಮೋಸ್ಟ್ 1 ರಿಂದ 2 ಗಂಟೆ ಬೇಕು. ಅಷ್ಟರ ಮಟ್ಟಿಗೆ ನೀರಿನ ಅಭಾವ ಸೃಷ್ಟಿಯಾಗಿರೋದು. ತೊಟ್ಟಿರ್ತಿರುವಂಥ ಹನಿ ಹನಿ ನೀರನ್ನು ವೇಸ್ಟ್ ಮಾಡಬಾರ್ದು, ನೀರನ್ನು ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಮುಂದೆಂದು ಇತ್ತು ನಮ್ಮಲ್ಲಿ. ನೀರನ್ನು ಮಿತವಾಗಿ ಬಳಸಿ, ನೀರು ತುಂಬ ಅತ್ಯಮೂಲ್ಯವಾದದ್ದು, ಜೀವಜಲ ಅಂತ. ಆದರೆ ಜನಕ್ಕೆ ನೀರಿನ ಬೆಲೆ ಆಗ ಗೊತ್ತಿರಲಿಲ್ಲ. ಈಗ ನೀರಿನ ಬೆಲೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಬೋರ್ವೆಲಲ್ಲಿ ಏನು ನೀರು ಫ್ಲೋ ಆಗ್ತಿದೆ, ಆ ಫ್ಲೋ ಆಗೋ ಜಾಗದಲ್ಲಿ ಲೀಕ್ ಆಗೋ ನೀರನ್ನು ಸಹ ವೇಸ್ಟ್ ಮಾಡಬಾರ್ದು ಅಂತ ಹಿಂದೆ ಎಷ್ಟಾರು ಹೋಗಲಿ ನಮಗೇನು ಅಂತಿದ್ರು. ಇಲ್ಲಿ ತೊಟ್ಟಿರ್ತಿರುವಂಥ ನೀರನ್ನು ಸಹ ಇಟ್ಕೊಂಡು, ಅಂದರೆ ಅಷ್ಟರ ಮಟ್ಟಿಗೆ ನೀರಿನ ಅಭಾವ ಸೃಷ್ಟಿಯಾಗಿದೆ. ಇದು ಪಬ್ಲಿಕ್ ಟಿವಿ ಮಾಡ್ತಿರೋಂಥ ರಿಯಾಲಿಟಿ ಚೆಕ್ಕು. ಮಾನ್ಯ DCM DK ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಎಲ್ಲೂ ನೀರಿನ ಸಮಸ್ಯೆ ಆಗ್ತಿಲ್ಲ ಅಂತ. ನೀರಿನ ಸಮಸ್ಯೆ ಆಗಿಲ್ಲ ಅಂದರೆ ಜನ ಈ ಥರ ತೊಟ್ಟಿರ್ತಿರೋ ನೀರನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ಟ್ಯಾಂಕರ್ಗಳು ಸರಿಯಾಗಿ ಸಿಗ್ತಿಲ್ಲ, ಮತ್ತು ಬೋರ್ವೆಲಲ್ಲಿ ನೀರಿಲ್ಲ. ಕಾವೇರಿ ನೀರಂತೂ ಬರ್ತಿಲ್ಲ. ಕಾವೇರಿ ನೀರನ್ನ ಕರೆಕ್ಟಾಗಿ ಬಿಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಾನು ಇರುವಂಥ ಈ ಏರಿಯಾ ಏನಿದೆ ಹೆಗಡೆ ನಗರ, ಇಲ್ಲಿ ಕಾವೇರಿ ವಾಟರ್ ಸಪ್ಲೈ ಇನ್ನೂ ಶುರುವಾಗಿಲ್ಲ. ಇಲ್ಲಿ ಬೋರ್ವೆಲ್ ವಾಟರ್ಗಳೇ ಸಪ್ಲೈ ಆಗ್ತಿರುವಂಥದ್ದು. ಆದರೆ ಈ ಬೋರ್ವೆಲ್ ವಾಟರ್ ಸಪ್ಲೈನೂ ಸರಿಯಾಗಿ ಆಗದೇ ಇರೋ ಕಾರಣಕ್ಕೆ ಜನ ನೀರಿಗೋಸ್ಕರ ಈಗ ಇಲ್ಲಿ ವೇಸ್ಟ್ ಆಗೋ ನೀರನ್ನು ಇಟ್ಕೊಂಡು ಮನೆಗೆ ಉಪಯೋಗಕ್ಕಾಗುತ್ತೆ ಅಂತ ಬಳಸುವ ಮಟ್ಟಕ್ಕೆ ಬಂದಿದ್ದಾರೆ. ಅಂದರೆ ನೀರಿನ ಅಭಾವ ಎಷ್ಟರ ಮಟ್ಟಿಗೆ ಆಗ್ತಿದೆ, ಜಲಕ್ಷಾಮ ಎಷ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.